ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಂದೆ ನೀನು? ಹೌದು ಬಾಸು, ಅಕಸ್ಮಾತ್ ಈ ಮದ್ವೆ ಆದ್ರೆ ಪುಟ್ ಮೇಡಮು ಅಪಾಯದಲ್ಲಿ ಸಿಕ್ಕಾಕೋತಾಳೆ. ಅವಳ ಜೀವಕ್ಕೆ ಕುತ್ತು ಬರುತ್ತೆ. ಪುಟ್ ಮೇಡಮು ನಿಮ್ ಬದುಕಿನ ದೀಪ, ನಿಮ್ ಜೀವನದ ಬೆಳಕು, ನಿಮ್ ಭರವಸೆ ಕನ್ಸು ಎಲ್ಲ ಅವಳೆ. ಅಂತದ್ರಲ್ಲಿ ಅವಳೇ ಖುಷಿಯಾಗಿಲ್ಲ ಅಂದ್ಮೇಲೆ ಇದಕ್ಕೆಲ್ಲ ಏನ್ ಅರ್ಥ ಇದೆ? ಹಿತಾ, ಹುಷಾರು, ಅದ್ ಕಾಲಿಗೆ ಸಿಕ್ಕಾಕೊಂಡ್ರೆ ಬಿದ್ದೋಗ್ತೀಯ. ಅಂಬಿಕಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಶರತ್, ಹಿತ ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಅಲ್ವಾ? ಅವಳು ಹುಟ್ಟಾಗಿಂದ ನಮ್ ಜೀವನನೇ ದೀಪಾವಳಿ ಆಗೋಗಿದೆ. ಅವಳು ಹಣತೆ ತರ ನಮ್ ಬದುಕಿನ ದೀಪ, ಭರವಸೆ, ಜೀವ, ಕನ್ಸು ಎಲ್ಲಾನು ಅವಳೆ. ಅವಳು ಖುಷಿಯಾಗಿರಲ್ಲ ಅಂದ್ಮೇಲೆ ಯಾವುದಕ್ಕೂ ಅರ್ಥನೇ ಇರಲ್ಲ ಅಲ್ವಾ? ಶರತ್, ಹಿತ ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಅವಳ ಖುಷಿನೇ ನಮ್ ಜೀವನದ ಗುರಿಯಾಗಿರ್ಬೇಕು. ಅವಳು ಯಾವಾಗ್ಲೂ ಖುಷಿಯಾಗಿರೋ ತರ ನೋಡ್ಕೋತೀರಾ ಅಲ್ವಾ? ಡೆಫಿನೆಟ್ಲಿ ಅಂಬಿಕಾ, ಅವಳು ಖುಷಿನೇ ಅಲ್ವಾ ನಮ್ಮಿಬ್ರು ಖುಷಿ. ಅವಳು ಖುಷಿಯಾಗಿರ್ತಾಳೆ ಅಂತಂದ್ರೆ ನಂಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಅಂಬಿಕಾ, ಯಾಕೆ ಸಪ್ಕಿದ್ಯಾ? ಎನಿ ವರೀಸ್? ಯಾಕೋ ಗೊತ್ತಿಲ್ಲ ಶರತ್, ಕೆಲವು ದಿನಗಳಿಂದ ಏನೋ ಒಂಥರ ತಳಮಳ, ಏನೋ ಆಗ್ಬಿಡತ್ತೋ ಅನ್ನೋ ಆತಂಕ. ಯಾವುದೇ ಕಾರಣಕ್ಕೂ ಈ ರೀತಿ ಮಾತುಗಳನ್ನ ಆಡ್ಬೇಡ. ನಮ್ಗೆ ಯಾರಿಗೂ ಏನೂ ಆಗಲ್ಲ. ನೀವ್ ಹೇಳ್ದ ಹಾಗೆ ಆಗ್ಲಿ ಶರತ್, ಆದ್ರೂ ಯಾಕೋ ಗೊತ್ತಿಲ್ಲ ಒಂಥರ ಆತಂಕ. ಅದಕ್ಕೆ ನೀವ್ ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀವ್ ಯಾವಾಗ್ಲೂ ಅವಳನ್ನ ಖುಷಿಯಾಗಿ ನೋಡ್ಕೋತೀರಾ ಅಂತ. ಹಿತಾ ಯಾವಾಗಲೂ ಖುಷಿಯಾಗಿರ್ತಾಳೆ. ಇದು ನನ್ನ ಕಡೆ ನಾನು ಮಾಡ್ತಾ ಇರೋ ಪ್ರಾಮಿಸ್. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನು? ನೀನ್ ಇವಾಗ ಏನೋ ಹೇಳ್ದಲ್ಲ, ಅದನ್ನ ಯಾಕೆ ಹೇಳ್ದೆ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ, ದೇವಿಯವ್ರು ನನ್ನ ಹತ್ರ ಹೇಳಿದ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಅಯ್ಯೋ ಅದೆಲ್ಲ ಬಿಡಿ ಬೋಸು, ನಾನು ಹೇಳಿದ್ನ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಶರತಾ, ಲೋ ಶರತಾ, ಇನ್ನೂ ಇಲ್ಲೇ ಇದೆಯಲ್ಲೋ? ರೆಡಿ ಆಗಿಲ್ವಾ? ವರ್ಕ್ ಪೂಜೆ ಶುರು ಮಾಡೋ ಟೈಮ್ ಆಯ್ತು ಕಣೋ, ಬೇಗ ರೆಡಿ ಆಗು. ಈ ಮದ್ವೆ ಬೇಡ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅವ್ರ ಮಾತು ಕೇಳ್ತೀಯಾ? ಅಂಬಿಕಾ, ಈ ಮದುವೆ ಆಗ್ಬೇಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮದುವೆ ಆಗಲ್ಲ. ನಮ್ ಬದುಕಿನ ದೀಪ, ಭರವಸೆ, ಜೀವ, ಕನ್ಸು ಎಲ್ಲಾನು ಅವಳೆ. ಅವಳು ಖುಷಿಯಾಗಿರಲ್ಲ ಅಂದ್ಮೇಲೆ ಯಾವುದಕ್ಕೂ ಅರ್ಥನೇ ಇರಲ್ಲ ಅಲ್ವಾ? ನಾನು ಇವಾಗಲೇ ಅಮ್ಮನ ಹತ್ರ ಮಾತಾಡ್ಬೇಕು. ಅನು ಶರತ, ನಾನೇ ಶರತ, ರೆಡಿಯಾಗಿ ಬಾರೋ. ದುರ್ಗಾನ ಶರತ್ ಹತ್ರ ಮಾತಾಡಕ್ ಕಳ್ಸಿದ್ದು ಒಳ್ಳೇದಾಯ್ತು. ಶರತ್ ಹೋಗಿ ಈ ಮದ್ವೆ ಕ್ಯಾನ್ಸಲ್ ಮಾಡ್ತಾರೆ. ಅಬ್ಬಾ, ನನ್ನ ಫ್ಯಾಮಿಲಿ ಆ ಮಾಯನಿಂದ ಸೇಫ್ ಆದ್ರೆ ನನಗಷ್ಟೇ ಸಾಕು. ಹಾಗೆ ಶರತ್ ಮತ್ತೆ ದುರ್ಗಾ ಬಾಂಡಿಂಗ್ನ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮು ಸಿಗತ್ತೆ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ ತಾಯಿ.
ನೀವ್ ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀವ್ ಯಾವಾಗ್ಲೂ ಅವಳನ್ನ ಖುಷಿಯಾಗಿ ನೋಡ್ಕೋತೀರಾ ಅಂತ? ಹಿತ ಯಾವಾಗಲೂ ಖುಷಿಯಾಗಿ ಇರ್ತಾಳೆ. ಇದು ನನ್ನ ಕಡೆ ನಾನು ಮಾಡ್ತಾ ಇರೋ ಪ್ರಾಮಿಸ್. ಮೇಡಮ್, ನಿಮ್ ಬದುಕಿನ ದೀಪ, ಅವಳು ನಿಮ್ ಜೀವನದ ಬೆಳಕಲ್ವಾ? ಅವಳೇ ಖುಷಿಯಾಗಿಲ್ಲ ಅಂದ್ಮೇಲೆ ಇದಕ್ಕೆಲ್ಲ ಅರ್ಥ ಏನಿದೆ? ಶರತ್, ಅಮ್ಮ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಪಾಪ ಒಳಗ್ ಬಾ. ಏನಪ್ಪ ಶರತ್, ಏನೂ ತೊಂದರೆ ಇಲ್ಲ ತಾನೆ? ಐ ಆಮ್ ರಿಯಲಿ ಸಾರಿ ಮಾ. ನನಗೆ ಗೊತ್ತು ನಿಮಗೆ ಕೊಟ್ಟಿರೋ ಮಾತನ್ನ ನಾನು ಮುರಿತಾ ಇದ್ದೀನಿ ಅಂತ. ನನಗಾಗ್ತಾ ಇಲ್ಲಮ್ಮ. ನಿಮ್ಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ನನಗಾಗ್ತಾ ಇಲ್ಲ. ಎಲ್ಲ ಕಡೆಯಿಂದನೂ ಎಲ್ಲರಿಂದನೂ ನಾನು ಈ ಮದುವೆ ಆಗಬಾರ್ದು ಅನ್ನೋ ಸೂಚನೆನೇ ನನಗೆ ಸಿಗ್ತಾ ಇದೆ. ಈ ಮದುವೆ ಆದರೆ ಯಾರೂ ನೆಮ್ಮದಿಯಾಗಿರಲ್ಲ ಅಮ್ಮ, ಎಸ್ಪೆಷಲಿ ಹಿತ. ಎಂಡ್ ಆಫ್ ದ ಡೇ ನನಗೆ ಅವಳ ನೆಮ್ಮದಿನೇ ಮುಖ್ಯ. ಇನ್ಫ್ಯಾಕ್ಟ್ ಅಂಬಿಕಾ ಕೂಡ ಈ ಮದುವೆ ಆಗಬೇಡಿ ಅಂತ ನನಗೆ ಹೇಳ್ತಾ ಇದ್ದಾಳೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಅಮ್ಮ, ನನಗೆ ಮಾಯನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಈ ಮದುವೆನ ಮುರಿದು ಬಿಡೋಣ. ಬಾಬಾ, ಶರತ್ನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ವರಪೂಜೆಗೆ ರೆಡಿ ಆಗೋದ್ ಬಿಟ್ಟು ಅದಕ್ಕೆ ರೂಮ್ ಕಡೆ ಹೋದ. ಹೌದಪ್ಪ, ಮುಹೂರ್ತದ ಸಮಯಕ್ಕೆ ಹೋಗಿದ್ದಾನೆ ಅಂದ್ರೆ. ಶರತ್ ಈ ಮದ್ವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿರ್ಬೋದ? ನೀ ಹೇಳ್ದಂಗೆ ಆಗ್ಲಿದಾರು. ಅಣ್ಣ ಈ ಮದ್ವೆ ಆಗ್ಬಾರ್ದು. ಅಟ್ಲೀಸ್ಟ್ ಅವ್ನು ಇವಾಗ್ಲಾರು ಬುದ್ಧಿ ಬಂತಲ್ಲ. ಸದ್ಯ ನನಗೆ ಈಗ ಸ್ವಲ್ಪ ಭರವಸೆ ಬರ್ತಿದೆ. ಹೇಗಾದ್ರೂ ಈ ಮದ್ವೆ ನಿತ್ರೆ ನನಗಷ್ಟೇ ಸಾಕು. ಮಾಳವಿಕಾ, ಮಾಳವಿಕಾ, ಶರತ್ ಇಲ್ಲಿ? ಶರತ್, ಮದ್ವೆಗೆ ವರ ಸಿದ್ಧವಾಗಿದ್ದಾರೆ.